ಕಾಂಟ್ರವರ್ಸಿ ಕಿಂಗ್ ಲಾಯರ್ ಜಗದೀಶ್ ಅರೆಸ್ಟ್. ಇವರನ್ನ ನೋಡ್ಕೊಂಡೇ ವಿವಾದಗಳು ಹುಟ್ಕೊಳ್ಳುತ್ತೋ ಇವರೇ ವಿವಾದಗಳನ್ನ ಮೈ ಮೇಲೆ ಎಳ್ಕೋತಾರೋ? ಮತ್ತೊಂದು ಹೊಸ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ ಲಾಯರ್ ಜಗದೀಶ್. ಬಿಗ್ ಬಾಸ್ ನಲ್ಲೂ ಗಲಾಟೆ, ಜನರ ಜೊತೆಗೂ ಮಾರಾಮಾರಿ. ಆ ನಟಿ ಬಗ್ಗೆ ಜಗದೀಶ್ ಕೊಟ್ಟಂತ ಆ ಒಂದು ಹೇಳಿಕೆ ವಿವಾದವನ್ನೇ ಸೃಷ್ಟಿಸಿತ್ತು. ಜಗದೀಶ್ ಲಾಯರೇ ಅಲ್ವಾ? ಈ ಬಗ್ಗೆ ವಕೀಲರ ಸಂಘ ಹೇಳೋದೇನು? ಮಾತೆತ್ತಿದ್ರೆ ಫೇಸ್ಬುಕ್ ಲೈವ್ ಅಂತಿರ್ತಾರೆ ವಕೀಲ್ ಸಾಬ್. ನಮಸ್ಕಾರ ವೀಕ್ಷಕರೇ. ಲಾಯರ್ ಜಗದೀಶ್ ಕರ್ನಾಟಕದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಕಾಂಟ್ರವರ್ಸಿ ಕಿಂಗ್ ಅಂತಾನೆ ಫೇಮಸ್. ಇವರು ವೃತ್ತಿಯಲ್ಲಿ ಲಾಯರ್ ಆಗಿದ್ರು ಕೂಡ ವಕೀಲ ವೃತ್ತಿಗಿಂತಾನು ಹೆಚ್ಚು ಫೇಮಸ್ ಆಗಿರೋದು ತಮ್ಮ ಕಾಂಟ್ರವರ್ಸಿ ಹೇಳಿಕೆಗಳ ಮೂಲಕವೇ. ಈಗ ಮತ್ತೊಮ್ಮೆ ಲಾಯರ್ ಜಗದೀಶ್ ಸುದ್ದಿಯಲ್ಲಿದ್ದಾರೆ. ಆಸ್ ಯೂಶುವಲ್ ಮತ್ತೊಂದು ವಿವಾದದ ಮೂಲಕ ಲಾಯರ್ ಜಗದೀಶ್ ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಏನಪ್ಪ ಈ ಪ್ರಕರಣ ಅಂತ ಹೇಳಿದ್ರೆ, ಕೊಡಿಗೆಹಳ್ಳಿ ರಸ್ತೆಯಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ಪ್ರಯುಕ್ತ ಅಣ್ಣಮ್ಮ ದೇವಿಯನ್ನು ಕೂರಿಸಿ ಆ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಲಾಯರ್ ಜಗದೀಶ್ ಯುವಕರ ಹತ್ರ ಹೋಗ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಆ ಯುವಕರ ಗುಂಪು ಇವರ ಮೇಲೆ ಆರೋಪವನ್ನ ಮಾಡಿದೆ. ಜನವರಿ 23ಕ್ಕೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಆ ಯುವಕರ ಗುಂಪಿನ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಈ ಸಮಯದಲ್ಲಿ ಆ ಯುವಕರು ಜಗದೀಶ್ಗೆ ಥಳಿಸಿದ್ದಾರೆ ಅಂತಾನೂ ಕೂಡ ಹೇಳಲಾಗುತ್ತೆ. ಹಾಗೆ ಇವರಿಬ್ಬರ ನಡುವೆ ನಡೆದಂತಹ ಮಾತಿನ ಚಕಮಕಿ, ಈ ಗಲಾಟೆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಸೊ ಜನವರಿ 23ಕ್ಕೆ ಈ ಇನ್ಸಿಡೆಂಟ್ ಆಯ್ತು. ನೆಕ್ಸ್ಟ್ ಡೇ ಜನವರಿ 24ಕ್ಕೂ ಕೂಡ ಇದೇ ರೀತಿ ಇನ್ಸಿಡೆಂಟ್ ಮರುಕಳಿಸಿದೆ. ಲಾಯರ್ ಜಗದೀಶ್ ಹಾಗೂ ಆ ಯುವಕರ ಗುಂಪಿನ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಾಗ್ವಾದ ನಡೀತಂತೆ. ಈ ಟೈಮ್ನಲ್ಲಿ ಜಗದೀಶ್ ಅವರ ಗನ್ ಮ್ಯಾನ್ ಅಲ್ಲಿದ್ದಂತಹ ಜನರನ್ನ ಹೆದರಿಸೋದಕ್ಕೋಸ್ಕರ ಗಾಳಿಯಲ್ಲಿ ಗುಂಡು ಹಾರಿಸಿದ್ರಂತೆ. ಇದರಿಂದ ಅಲ್ಲಿರುವಂತಹ ಜನ ಕೂಡ ಚದುರಿ ಹೋದ್ರು. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಗದೀಶ್ ಹಾಗೂ ಅವರ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವಿಡಿಯೋನ ನೋಡಿ, ನಾನು ಹೇಳಲ್ಲ ಜಗದೀಶ್ ಅವರ ವರ್ತನೆ ಯಾವ ರೀತಿ ಇದೆ ಅಂತ ಹೇಳಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಜಗದೀಶ್ ದೌರ್ಜನ್ಯಗಳು ಯಾವ ತರ ಇದೆ ಅಂತ ನೋಡಿ, ಹೇಗಿದೆ ನೋಡಿ. ನೋಡಿ ಜಗದೀಶ್ಗೆ ಬಿಡಿ ಸರ್. ಹಲೋ ಹಲೋ ನೋಡಿ. ಸೊ ತಮ್ಮನ್ನ ತಾವು ವಕೀಲ್ ಸಾಬ್ ಅಂತ ಕರೆದುಕೊಳ್ಳೋ ಜಗದೀಶ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಯಾವಾಗ್ಲೂ ಕೂಡ ಜಗದೀಶ್ ಅವ್ರಿಗೆ ಅದೇನ್ ಹಾಬಿನೋ ಗೊತ್ತಿಲ್ಲ, ಯಾವುದೇ ವಿಚಾರ ಆದ್ರೂ ಕೂಡ ತಟ್ ಅಂತ ಫೇಸ್ಬುಕ್ ಲೈವ್ ಬರೋದು. ಅವರ ಮೂಗ್ನಲ್ಲಿ ರಕ್ತ ಸುರಿತಾ ಇದೆ, ಆದ್ರೂ ಕೂಡ ಅವೆಲ್ಲದನ್ನೂ ಕೂಡ ಲೆಕ್ಕಿಸದೆ ಫೇಸ್ಬುಕ್ ಲೈವ್ ಬಂದು ನನಗೆ ಒಂದಿಷ್ಟು ಕಿಡಿಗೇಡಿಗಳ ಗುಂಪು, ಯುವಕರ ಗುಂಪು ಬಂದು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದೆ ಅಂತ ಹೇಳಿ ಪೊಲೀಸರ ಜೀಪ್ ನಲ್ಲೇ ಫೇಸ್ಬುಕ್ ಲೈವ್ ನಲ್ಲೇ ಮಾತನಾಡಿದ್ರು. ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು. ಪಾಪ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡೋದ್ರಲ್ಲಿ ಪ್ರೊಟೆಕ್ಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಓಕೆ, I and my entire family has been attacked. My entire family has been attacked. ಇದೇನ್ರಿ ಇದಾ ಕರ್ನಾಟಕ? CM ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ. ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ 200 ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ. ಇನ್ನು ಲಾಯರ್ ಜಗದೀಶ್ ಯಾವ ರೀತಿ ಪರ್ಸನಾಲಿಟಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಇವರೇ ಬೇಕಂತ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೋ ಅಥವಾ ಇವರನ್ನೇ ನೋಡಿ ವಿವಾದಗಳು ಬರುತ್ತೋ ಒಂದು ಅರ್ಥ ಆಗಲ್ಲ. ಇವ್ರು ಮಾತನಾಡಿದ್ರೆ ವಿವಾದ ಸೃಷ್ಟಿಯಾಗುತ್ತೆ. ಲಾಯರ್ ಗಿರಿ ಮಾಡಯ್ಯ ಅಂದ್ರೆ ದಾದಾಗಿರಿ ಮಾಡ್ತಿರಲ್ಲ ಅಂತ ಹೇಳಿ ಜನಾನೇ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ವಿಡಿಯೋ ನೋಡಿ, ಅಣ್ಣಮ್ಮನ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಅಣ್ಣಮ್ಮನನ್ನ ರಸ್ತೆಯಲ್ಲಿ ಕೂರಿಸಿ ರೋಡ್ನ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಲಾಯರ್ ಜಗದೀಶ್ ವಿಡಿಯೋನ ಮಾಡಿದ್ರು. ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನ ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅಣ್ಣಮ್ಮ ಅಂತೇಳಿ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ ಇಟ್. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಜಗದೀಶ್ ಅವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಹೋಗಿದ್ರು. ಆದ್ರೆ ಬಿಗ್ ಬಾಸ್ಗೆ ಅವ್ರು ಹೋದಾಗಿಂದನೂ ಕೂಡ ಒಬ್ರಲ್ಲ ಒಬ್ಬರ ಜೊತೆಗೆ ತಾವೇ ಕಾಲ್ಕೆ ಎರೆದು ಜಗಳಕ್ಕೆ ಹೋಗ್ತಾ ಇದ್ರು. ಕೋ ಕಂಟೆಸ್ಟೆಂಟ್ಗಳ ಜೊತೆಗೆ ವಾಗ್ವಾದ ಕಿಳಿತಾ ಇದ್ದು. ಚೈತ್ರಾನಿ ಆಗಿರ್ಬೋದು, ಶಿಶಿರೆ ಆಗಿರ್ಬೋದು, ಅಥವಾ ಇನ್ನುಳಿದಂತಹ ಯಾರ್ಯಾರು ಕಂಟೆಸ್ಟೆಂಟ್ಗಳಿದ್ರು, ಉಗ್ರ ಮಂಜುನೆ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆಗೂ ಒಂದಲ್ಲ ಒಂದು ವಿಚಾರಕ್ಕೆ ಖ್ಯಾತೆ ಕಿತಾಪತಿ ಮಾಡ್ಕೊಳ್ತಾನೆ ಇದ್ರು. ಒಂದು ಮಟ್ಟಿಗೆ ಯಾವ ರೀತಿ ಹೋಯ್ತು ಅಂದ್ರೆ ಇವರು ಹಾಗೂ ರಂಜಿತ್ ನಡುವೆ ಮಾರಾಮಾರಿ ನಡೆಯುತ್ತೆ, ಮಾತಿಗೆ ಮಾತು ನಡೆಯುತ್ತೆ. ಸೊ ಇವೆಲ್ಲವನ್ನ ನೋಡಿ ಬಿಗ್ ಬಾಸ್ ನಿಂದಾನೆ ಲಾಯರ್ ಜಗದೀಶ್ಗೆ ಗೇಟ್ ಪಾಸ್ ಅನ್ನು ಕೂಡ ಕೊಡಲಾಗುತ್ತೆ. ಇನ್ನು ಲಾಯರ್ ಜಗದೀಶ್ ನಟಿ ರಚಿತಾರಾಮ್ ಅವರ ಕುರಿತು ಕೊಟ್ಟಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ವಿವಾದವನ್ನು ಕೂಡ ಸೃಷ್ಟಿ ಮಾಡಿತ್ತು. ರಚಿತಾರಾಮ್ ಒಬ್ರು ಒಂದು ಒಳ್ಳೆ ಸ್ಟಾರ್ ನಟಿ, ಒಳ್ಳೊಳ್ಳೆ ಕಾರುಗಳು ಗಾಡಿಗಳು ತಗೊಂಡೋದ್ರಿಂದ ರಾಜಕಾರಣಿಗಳ ಮತ್ತೆ ಫಿಲಂ ನಟ ನಟಿಯರ ನಂಟಿನ ಒಂದು ವಾಸನೆ ಎದ್ದು ಕಾಣ್ತಾ ಇದೆ. ರಾಜಕೀಯವಾಗಿ ಒಂದಷ್ಟು ನಂಟಿಟ್ಕೊಂಡಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರದೇ ಆದಂತಹ ಒಂದು ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ. ಆದ್ರೆ ನಂತರ ನಾನು ರಚಿತಾರಾಮ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ತೇಪೆ ಹಚ್ಚೋ ಹೇಳಿಕೆನ ಕೂಡ ಕೊಟ್ಟಿದ್ರು ಈ ವಕೀಲ್ ಸಾಬ್. ಮನೆ ಇದಕ್ಕಿದ್ದಂಗೆ ರಾಯಲ್ ಸಾಯ್ಸ್ ಇವರು ತಗೊಂಡ್ಬಿಟ್ಟಿದ್ರು, ಅಥವಾ ರಚಿತಾರಾಮ್ ಅವರು ಗಾಡಿ ಗಿಡಿಯಲ್ಲಿ ಕಾಣಿಸ್ಕೊಂಡ್ರು. ಸೊ ಜನ ರಿಲೇಟ್ ಮಾಡ್ತಾ ಹೋದ್ರು. ದಿನ ಬೆಳಗಾದ್ರೆ ಸಾಕು ಲಾಯರ್ ಜಗದೀಶು ಫೇಸ್ಬುಕ್ ಲೈವ್ ಬಂದು ಕುತ್ಕೊಂಡ್ಬಿಟ್ಟು ಯಾವ್ದಾದ್ರೂ ಮ್ಯಾಟರ್ನ ಮಾತಾಡ್ತಿರ್ತಾರೆ. ಇದು ಅವರ ಹಾಬಿನೋ ಏನೋ ಗೊತ್ತಿಲ್ಲ. ಅವ್ರ ಬಣ್ಣನ ಬಯಲ್ ಮಾಡ್ತೀನಿ, ಇವ್ರ ಬಣ್ಣನ ಬಯಲ್ ಮಾಡ್ತೀನಿ ಅಂತ ಹೇಳಿ ರೋಷಾವೇಶದಲ್ಲಿ ಮಾತನಾಡ್ತಾನೆ ಇರ್ತಾರೆ. ಇನ್ನು ಕೆಲ ದಿನಗಳ ಹಿಂದೆ ಲಾಯರ್ ಜಗದೀಶ್ ನಟ ದರ್ಶನ್ ವಿರುದ್ಧ ಕೂಡ ಮಾತನಾಡಿದ್ರು ಅನ್ನೋ ಸುದ್ದಿ ಹರಿದಾಡಿತ್ತು. ಇದರಿಂದ ದರ್ಶನ್ ಅಭಿಮಾನಿಗಳು ಜಗದೀಶ್ ವಿರುದ್ಧ ರೊಚ್ಚಿಗೆದ್ದಿದ್ರು ಕೂಡ. ಇನ್ನು ಜಗದೀಶ್ ಬಿಗ್ ಬಾಸ್ಗೆ ಹೋದ್ಮೇಲೆ ಅವರನ್ನ ಲಾಯರ್ ಅಂತ ಬಿಂಬಿಸಬೇಡಿ, ಅವರು ವಕೀಲರಲ್ಲ, ಅವರ ನೋಂದಣಿಯನ್ನ ದೆಹಲಿ ಬಾರ್ ಕೌನ್ಸಿಲ್ ರದ್ದು ಮಾಡಿದೆ ಅಂತ ಹೇಳಿ ಬೆಂಗಳೂರು ವಕೀಲರ ಸಂಘ ಕಲರ್ಸ್ ಕನ್ನಡಕ್ಕೆ ಪತ್ರವನ್ನ ಕೂಡ ಬರೆದಿದ್ರು. ಇನ್ನು ವೆರಿ ಫಸ್ಟ್ ಟೈಮ್ ಯಾವಾಗ ಲಾಯರ್ ಜಗದೀಶ್ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಅಂತ ಹೇಳಿದ್ರೆ, ಇವಾಗೇನವರು ಟೈಮಿಗೆ ತಾಸಿಗೊಮ್ಮೆ ಫೇಸ್ಬುಕ್ ಲೈವ್ ಬರ್ತಿರ್ತಾರೆ. ಆದ್ರೆ ವೆರಿ ಫಸ್ಟ್ ಟೈಮ್ ಅವ್ರು ಕಾಣಿಸ್ಕೊಂಡಿದ್ದೇನು ಅಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ ವಿರುದ್ಧ ಒಬ್ಬ ಯುವತಿ ಆರೋಪವನ್ನ ಮಾಡಿದ್ರು. ನನ್ಗೆ ಅವ್ರು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು ಅಂತ. ಸಿಡಿ ಲೇಡಿ ಕೇಸ್ ಅಂತಾನೆ ಇಡೀ ರಾಜ್ಯಾದ್ಯಂತ ಫೇಮಸ್ ಆಗಿತ್ತು. ಇದೇ ಸಿಡಿ ಲೇಡಿಯ ಪರ ವಾದವನ್ನ ಮಂಡಿಸೋದಕ್ಕೆ ಫೀಲ್ಡ್ಗೆ ಇಳಿದಿದ್ರು ಲಾಯರ್ ಜಗದೀಶ್. ಅವತ್ತು ಕೂಡ ಇಷ್ಟೇ, ಇದೇ ಫಿಲ್ಮಿ ಸ್ಟೈಲ್ ನಾನು ವಾದ ಮಂಡಿಸೋಕೆ ಬಂದಿದ್ದೀನಿ, ನಾನು ಯುವತಿಗೆ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಗೊತ್ತಿಲ್ಲ ಕೇಸ್ ಏನಾಯ್ತು ಅಂತ ಅನ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ವಲಯದಲ್ಲಿ ಈ ವಕೀಲ್ ಸಾಬ್ ಅಂತ ತಮ್ಮನ್ನ ತಾವು ಹೇಳ್ಕೊಳ್ಳುವ ಜಗದೀಶ್ ಅವರು ಕಾಣಿಸ್ಕೊಂಡಿದ್ದು. ಇನ್ನು ಓವರ್ ಆಲ್ ಲಾಯರ್ ಜಗದೀಶ್, ನಾನು ಆಗ್ಲೇ ಹೇಳ್ತಿದ್ದೆ, ಇಷ್ಟೆಲ್ಲಾನ ಕೇಳಿದ್ಮೇಲೆ ನಿಮಗೂ ಗೊತ್ತಾಗಿರುತ್ತೆ ಅವ್ರನ್ನ ಕಾಂಟ್ರವರ್ಸಿ ಕಿಂಗ್ ಅನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ಕೊಂಡು. ಯಾಕೆ ವಿವಾದಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಇವರಾಗೇ ಮೈ ಮೇಲೆ ವಿವಾದಗಳನ್ನ ಎಳ್ಕೊಳ್ತಾರೋ ಅಥವಾ ವಿವಾದಗಳು ಇವರನ್ನು ನೋಡ್ಕೊಂಡು ಬರುತ್ತೋ. ಹೀಗಾಗಿ ಸಾರ್ವಜನಿಕರು ನೀವು ಹೀಗ್ಯಾಕೆ ಜಗದೀಶ್ ಅವರೇ ಅಂತ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಆದ್ರೆ ಇದಕ್ಕೆ ಇಲ್ಲಿವರೆಗೂ ಕೂಡ ಉತ್ತರ ಮಾತ್ರ ಸಿಕ್ಕಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.